ದೇವತೆಗಳು ಸೃಷ್ಟಿ ಆಗಬೇಕು. ಆವಾಗಲೇ ನಮ್ಮಂಥ ಬಡಪಾಯಿಗಳು ನಮ್ಮಂಥ ದೇವದಾಸಗಳು ಚೆನ್ನಾಗಾಗೋದು. ನೋಡಿ ಇಷ್ಟಿಲ್ಲಿ ತೆಗೆದು ನೋಡಿ, ಯಾವ ಹುಡುಗಿನ ರೋಡಲ್ಲಿ ಕೂದಲ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಕುಡ್ಕೊಂಡು ರೋಡ್ ಅಲಿಯಲ್ಲ. ಯಾವ ಹುಡುಗಿನ ಅಲಿಯಲ್ಲ. 90% ಹುಡುಗರೇ ಅಲಿಯೋದು. ಯಾಕೆ ಹೇಳಿ? ಅವ್ರಿಗೆ ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಶೋಕಿ ಒಂದು ಗೊತ್ತು ಅವ್ರಿಗೆ ಅಷ್ಟೇ. ಇವ್ನು ಲವ್ ಮಾಡಬೇಕು, ಇವ್ನ ಜೊತೆ ಓಡಾಡಬೇಕು, ಸುತ್ತಬೇಕು ಅಷ್ಟೇ. ಮದುವೆ ಮಾಡ್ಕೊಳಕ್ಕೆ ಮಾತ್ರ ರಿಚ್ ಆಗಿರೋ ರಾಯಲ್ ಆಗಿರೋ ಹುಡುಗ ಬೇಕು ಅವ್ರಿಗೆ. ಅಂಥ ಹುಡುಗಿರು ಕಿತ್ತೋದವ್ರೆ. ಒಂದು ಸಿನಿಮಾ ನೋಡಿ ನಿಮಗೆ ಬುದ್ಧಿ ಕಲಿತೀರಾ, ಜೀವನದಲ್ಲಿ ಬುದ್ಧಿ ಕಲಿತೀರಾ. ನೀವು ಕಲಿಬೇಕು ಬುದ್ಧಿ. ಯಾಕೆಂದರೆ ಪ್ರೀತಿಗೆ ಬ್ರದರ್ ತುಂಬ ಬೆಲೆ ಕೊಡ್ತೀವಿ ನಾವು. ಪ್ರೀತಿ ಅಂದರೆ ಪವಿತ್ರ. ನಿಜವಾಗ್ಲೂ ಪ್ರೀತಿ ಅಂದರೆ ಅದೊಂಥರ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಹೇಳ್ತೀನಿ, ಎಂಥವ್ರು ನೋಡ್ಬೇಕು ಗೊತ್ತಾ ಸಿನಿಮಾ? ಫ್ರಾಡ್ ಮಾಡೋರು ಸಿನಿಮಾ ನೋಡಬೇಕು. ಆಮೇಲೆ ಅಣ್ಣಂದ್ರ ನಿಮ್ಮ ಹುಡುಗಿನ ಕರ್ಕೊಂಬಂದು ಸಿನಿಮಾ ನೋಡಿ ಬುದ್ಧಿ ಕಲಿತಾರೆ 100%. ನಿಜ ಹೇಳ್ತೀನಿ, ಪ್ರೀತಿಗೆ ತುಂಬ ಬೆಲೆ ಇದೆ, ಗೌರವ ಇದೆ. ಅದನ್ನು ಉಳಿಸ್ಕೊಳ್ಳಿ. ಆದಷ್ಟು ನೀವು ಪ್ರೀತಿ ಮಾಡಿದ ಹುಡುಗನ್ನೇ ಮದುವೆ ಮಾಡ್ಕೊಳ್ಳಿ. ದಯವಿಟ್ಟು ಯಾರ್ಯಾರ ಭಾವನೆಗಳ ಜೊತೆ ಆಟ ಆಡಬೇಡಿ. ಪ್ರೀತಿಗೆ ಒಂದು ಬೆಲೆ ಇದೆ, ಗೌರವ ಇದೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ, ಅದನ್ನು ಕಳ್ಕೋಬೇಡಿ. ನೀವೇ ಬಂದು ಬೆಳೆಸಬೇಕು. ಮತ್ತು ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗಿನ ಕಾಲೇಜ್ ಜನ್ರೇಷನ್ಗಳಿಗಾಗಲಿ ಇದು ಕರೆಕ್ಟ್ ನ್ಯೂಸ್ ಆಗಿದೆ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಸ್ಕ್ರೀನ್ ಟು ಸೀನ್ ಇಟ್ ಇಸ್ ಅಮೇಝಿಂಗ್. ಸರ್, ಇದು ಪ್ರತಿ ಮನೆಯಲ್ಲೂ ನಡೆಯೋ ವಿಷಯನೇ ಅಲ್ಲ ಸರ್. ಸೊ ಈ ಥರ ಪ್ರೀತಿನೂ ಎಲ್ಲರ ಮನೇಲೂ ನಮ್ಮ ಜೀವನದಲ್ಲಿರುತ್ತೆ, ನಿಮ್ಮ ಜೀವನದಲ್ಲಿರುತ್ತೆ, ಎಲ್ಲರ ಜೀವನದಲ್ಲೂ ಇರುತ್ತೆ. ಸೊ ಇದೊಂದು ಯಾರೋ ನಮ್ಮ ಮನೆಯಲ್ಲಿ ನಡೆದಿರೋ ಕತೆ ಥರ ಇರುತ್ತೆ ಇದು. ಎಲ್ಲರೂ ಫಸ್ಟ್ ಶೋ ಬಂದು ನೋಡಬೇಕು. ಕನ್ನಡ ಸಿನಿಮಾ ಬೆಳೀತಿಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇಂಥ ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲೇ ನೋಡಿ, ಪೈರಸಿ ನಿಲ್ಲಿಸಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ದ ಪ್ಲಸ್ ಅಂದರೆ ಶ್ರೇಯಸ್ ಆ್ಯಕ್ಟಿಂಗ್, ಹೀರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗಿತ್ತು. ಆಮೇಲೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಮೈನಸ್ ಅಂದರೆ ಹೀರೋಯಿನ್.